Commit your lives before God. ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿರಿ. And have Him as a Savior all the time. ಎಲ್ಲ ಸಮಯಗಳಲ್ಲಿ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. My precious friends, I greet each one of you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ಸ್ನೇಹಿತರೆ, ನಾನು ನಿಮ್ಮೆಲ್ಲರನ್ನು ನಮ್ಮ ರಕ್ಷಕನಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate a very, very important thing which we need in our spiritual life. ಇಂದು ನಾವು ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವ ಬಹಳ ಪ್ರಾಮುಖ್ಯವಾದ ವಿಚಾರವನ್ನು ಧ್ಯಾನ ಮಾಡಲಿದ್ದೇವೆ. In our spiritual life also, we have to grow in the Lord daily. ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ಕೂಡ ನಾವು ದೇವರಲ್ಲಿ ಪ್ರತಿದಿನ ಬೆಳೆಯಬೇಕು. Just as a child grows every day, we have to grow in our spiritual life. ಹೇಗೆ ಒಂದು ಮಗು ಪ್ರತಿದಿನ ಬೆಳೆಯುತ್ತದೋ ಅದೇ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯಬೇಕು. For that, we have to have a close communion with the Lord. ಇದಕ್ಕಾಗಿ ನಾವು ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿರಬೇಕು. This is the foundation. ಇದೇ ಅಡಿಪಾಯ. If you read Ephesians chapter 4 verse 13, ನೀವು ಎಫೆಸ 4:13 ಓದುವುದಾದರೆ, it says, we must grow till we all come to the unity of the faith and of the knowledge of the Son of God, to be a perfect man, to the measure of the stature of the fullness of Christ. ಅದು ಹೀಗೆ ಹೇಳುತ್ತದೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವರು ಇವರನ್ನು ಅನುಗ್ರಹಿಸಿದನು. See the little child, after its birth, it starts walking, talking and doing this and that to become a big man. ಹುಟ್ಟಿದ ಕೂಸು ಬೆಳೆಯುತ್ತಾ ನಡೆದಾಡಲು, ಮಾತನಾಡಲು, ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡಲು ಪ್ರಾರಂಭಿಸುತ್ತದೆ. In the same way, in the spiritual world also, life also, we have to become a perfect man. ಇದೇ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ಕೂಡ ನಾವು ಸಂಪೂರ್ಣ ವ್ಯಕ್ತಿಗಳಾಗಬೇಕು. We have to grow until we reach the measure of the stature of the fullness of Christ. ನಾವು ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಬೆಳೆಯಬೇಕು. Colossians chapter 2 verse 2 says, ಕೊಲೊಸ್ಸೆ 2:2 ಹೀಗೆ ಹೇಳುತ್ತದೆ, that we should attain all riches of the full assurance of understanding to the knowledge of the mystery of God, both of the Father and of Christ. ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕು. So how to grow in the Lord? ಹಾಗಾದರೆ ನಾವು ದೇವರಲ್ಲಿ ಹೇಗೆ ಬೆಳೆಯಬೇಕು? If you read Colossians chapter 2 verse 9, ನೀವು ಕೊಲೊಸ್ಸೆ 2:9 we ನೋಡುವುದಾದರೆ, read over there, for in him dwells all the fullness of the Godhead bodily. ಅದು ಹೇಳುತ್ತದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂದು. And you are complete in him who is the head of all principality and power. ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. Yes, my precious friends, we have to grow to be filled with such a great spirit-filled experience to get united with the Lord. ಹೌದು ನನ್ನ ಅಮೂಲ್ಯವಾದ ಸ್ನೇಹಿತರೆ, ನಾವು ದೇವರೊಂದಿಗೆ ಒಂದಾಗಲು ಇಂಥ ಪರಿಪೂರ್ಣತೆಯ ಆತ್ಮಿಕ ಬೆಳವಣಿಗೆ ಹೊಂದಬೇಕು. Let me explain to you from a life of a lady about whom we read in the Bible. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಒಬ್ಬ ಸ್ತ್ರೀಯ ಜೀವಿತವನ್ನು ನಾವು ಈಗ ಗಮನಿಸುವ. Turn your Bibles to Luke 10th chapter verses 38 to 42 we will read. ನಾವು ಲೂಕ 10:38-42 ವಚನದಲ್ಲಿ ಇದನ್ನು ನೋಡುತ್ತೇವೆ. Jesus himself tells about Mary, the sister of Martha, about her life. ಯೇಸು ತಾನೇ ಮಾರ್ತಳ ತಂಗಿಯಾದ ಮರಿಯಳ ಬಗ್ಗೆ ಇಲ್ಲಿ ಹೇಳುತ್ತಾನೆ. Martha, her sister, was all the time worried about the worldly things. ಮರಿಯಳ ಸಹೋದರಿಯಾದ ಮಾರ್ತಳು ಸದಾ ಲೋಕದ ವಿಚಾರವಾಗಿ ಚಿಂತಿಸುತ್ತಿದ್ದಳು. How to cook, what to cook and so on. ಹೇಗೆ ಅಡುಗೆ ಮಾಡುವುದು, ಏನು ಅಡುಗೆ ಮಾಡುವುದು, ಹೀಗೆ ಎಲ್ಲಾ But see ವಿಚಾರಗಳನ್ನು. the sister Mary ಆದರೆ ಸಹೋದರಿಯಾದ ಮರಿಯಳನ್ನು ನೋಡಿರಿ, sitting at the presence of God, ಆಕೆ ಯೇಸುವಿನ ಪಾದದ ಬಳಿ ಕುಳಿತಿದ್ದಳು, hearing the word of God, ದೇವರ ಮಾತುಗಳನ್ನು ಕೇಳುತ್ತಿದ್ದಳು, and clinging on to God all the time. ಎಲ್ಲಾ ಸಮಯಗಳಲ್ಲಿಯೂ ದೇವರಿಗೆ ಅಂಟಿಕೊಂಡಿದ್ದಳು. That's why the Lord says in verse 42, ಇದಕ್ಕಾಗಿಯೇ ಯೇಸು ವಚನ 42ರಲ್ಲಿ ಹೀಗೆ ಹೇಳುತ್ತಾನೆ, Mary has chosen a good part. ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. This is the best part.
ಇದೊಂದು ಅತ್ಯುತ್ತಮ ಭಾಗ. Now let us analyze our lives. ಈಗ ನಮ್ಮ ಜೀವಿತವನ್ನು ಗಮನಿಸುವ. Are we like Martha or Mary? ನಾವು ಮಾರ್ತಳಂತಿದ್ದೇವೋ ಮರಿಯಳಂತಿದ್ದೇವೋ? Have we received Jesus as a savior in our lives? ನಮ್ಮ ಜೀವಿತದಲ್ಲಿ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇವೋ? Do we have a close communion with the Lord? ನಾವು ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದೇವೋ? This is very, very important. ಇದು ಬಹಳ ಪ್ರಾಮುಖ್ಯವಾದುದು. Some people say, oh Jack, reading the word of God, just 2 verses or 3 verses we read, that's enough. No, not like that. ಕೆಲವರು ಹೇಳುತ್ತಾರೆ, ನಾನು 2-3 ವಚನಗಳನ್ನು ಓದುತ್ತೇನೆ, ಅದೇ ಸಾಕಾಗುತ್ತದೆ. ಇಲ್ಲ, ಹಾಗಲ್ಲ. With reverence and with the fear of God, read the word of God. ಗೌರವದಿಂದ ದೇವರ ಭಯದೊಂದಿಗೆ ವಾಕ್ಯವನ್ನು ಓದಿರಿ. Mary had that fear. ಮರಿಯಳಿಗೆ ಆ ಭಯವಿತ್ತು. That's why she was at the feet of God all the time listening to his word. ಅದಕ್ಕಾಗಿಯೇ ಆಕೆ ಆತನ ಪಾದಗಳಲ್ಲಿ ಕುಳಿತುಕೊಂಡು ಆತನ ಮಾತುಗಳನ್ನು ಕೇಳುತ್ತಿದ್ದಳು. Let us also do the same thing. ನಾವು ಕೂಡ ಇದನ್ನೇ ಮಾಡುವ. We'll keep Jesus in the first place. ನಾವು ಯೇಸುವನ್ನು ಮೊದಲ ಸ್ಥಾನದಲ್ಲಿಡುವ. Communion with the Lord. ಆತನೊಂದಿಗಿನ ಸಂಪರ್ಕ. Talking to the Lord. ದೇವರೊಂದಿಗೆ ಮಾತನಾಡುವ. Hearing the word of God. ಆತನ ವಾಕ್ಯಗಳನ್ನು ಕೇಳುತ್ತಾ. Walking according to his leading. ಆತನು ನಡೆಸುವಂತೆ We ನಡೆಯುತ್ತಾ. have to be careful. ಎಚ್ಚರವಾಗಿರಬೇಕು. Let us check up our lives. ನಮ್ಮ ಜೀವಿತವನ್ನು If you want ಪರಿಶೀಲಿಸಿಕೊಳ್ಳುವ. to receive the fruits of the Holy Spirit, ನೀವು ಪವಿತ್ರಾತ್ಮನ ಫಲಗಳನ್ನು ಪಡೆಯಬೇಕಾದರೆ we should be careful in the foundation of our lives. ನಮ್ಮ ಜೀವಿತದ ಅಡಿಪಾಯದ ಬಗ್ಗೆ ಎಚ್ಚರದಿಂದಿರಬೇಕು. We should be united with the Lord. ನಾವು ದೇವರೊಂದಿಗೆ ಒಂದಾಗಬೇಕು. All the time, He should be in us and with us. ಎಲ್ಲಾ ಸಮಯಗಳಲ್ಲಿ ಆತನು ನಮ್ಮ ಜೊತೆ ನಮ್ಮೊಳಗೆ ಇರುತ್ತಾನೆ. If you read Psalm 27 verse 4, ನಾವು ಕೀರ್ತನೆ 27:4 ಓದುವುದಾದರೆ David writes, ದಾವೀದನು ಬರೆಯುತ್ತಾನೆ, I will dwell in the house of the Lord all the days of my life to behold the beauty of the Lord. ನಾನು ಆತನ ಪ್ರಸನ್ನತೆಯನ್ನು ನೋಡುವುದಕ್ಕಾಗಿ ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುವೆನು. If you read Psalm 23 verse 1, David says, the Lord is my shepherd. ನಾವು ಕೀರ್ತನೆಗಳು 23:1 ವಚನವನ್ನು ನೋಡುವುದಾದರೆ ದಾವೀದನು ಹೇಳುತ್ತಾನೆ, ಯೆಹೋವನು My ನನಗೆ shepherd ಕುರುಬನು. means my father, my everlasting God, my hope. Everything is God Almighty. ಕುರುಬನು ಅಂದರೆ ನನ್ನ ತಂದೆ, ನಿತ್ಯವೂ ವಾಸಿಸುವ ದೇವರು, ನನ್ನ ವಿಶ್ವಾಸವೂ ಆಗಿರುತ್ತಾನೆ. Such a close walk with the Lord David had. ಅಂತ ನಿಕಟವಾದ ನಡಿಗೆ ದಾವೀದನಲ್ಲಿತ್ತು. How he sought the Lord every day. ಆತನು ದಿನಾಲೂ ದೇವರನ್ನು ಹೇಗೆ ಹುಡುಕುತ್ತಿದ್ದನು? If you read Psalm 16th chapter verse 8, ನೀವು ಕೀರ್ತನೆಗಳು 16:8 ಓದುವುದಾದರೆ David says, I have set the Lord always before me, because he is at my right hand, I shall not be moved. ದಾವೀದನು ಹೇಳುತ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. My people, we must have this experience. ನನ್ನ ಜನರೇ, ಈ ಅನುಭವ ನಮ್ಮಲ್ಲಿರಬೇಕು. We must keep God before us all the time. He should be at our right hand. ಆತನನ್ನು ನಾವು ನಮ್ಮೆದುರಿನಲ್ಲೇ ಇಟ್ಟುಕೊಂಡಿರಬೇಕು. ಆತನು ನಮ್ಮ ಬಲಗಡೆ Let us ಇರಬೇಕು. check up our lives. ನಮ್ಮ ಜೀವಿತವನ್ನು You may say, I ಪರಿಶೀಲಿಸುವ. need the 9 fruits of the Spirit. ನೀವು ಹೇಳಬಹುದು, ನನಗೆ ಪವಿತ್ರಾತ್ಮನ 9 ಫಲಗಳು I want to ಬೇಕು. shine for the Lord. ನಾನು ದೇವರಿಗಾಗಿ But ಹೊಳೆಯಬೇಕು. are you doing this work properly? ಆದರೆ ನೀವು ಈ ಕೆಲಸವನ್ನು ಉತ್ತಮವಾಗಿ Do you ಮಾಡುತ್ತಿದ್ದೀರೋ? have the close communion with the Lord? ನಿಮಗೆ ದೇವರೊಂದಿಗೆ ನಿಕಟವಾದ Are ಸಂಪರ್ಕವಿದೆಯೋ? you setting the Lord always before you? ನೀವು ದೇವರನ್ನು ನಿಮ್ಮ ಮುಂದೆ ಇಟ್ಟುಕೊಂಡಿದ್ದೀರಾ? Are you seeking Him with all your heart? ಸಂಪೂರ್ಣ ಹೃದಯದೊಂದಿಗೆ ಆತನನ್ನು ಹುಡುಕುತ್ತಿದ್ದೀರೋ? See, David writes in Psalm 18 verse 2, ಕೀರ್ತನೆಗಳು 18:2 ಹೀಗೆ ನೋಡುತ್ತೇವೆ, the Lord is my rock, my fortress, and many things he is saying about the Lord. ಆತನು ಹೇಳುತ್ತಾನೆ, ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ, ಹೀಗೆ ಅನೇಕ ವಿಚಾರಗಳನ್ನು That's ಹೇಳುತ್ತಾನೆ. why God was pleased with him. ದೇವರು ಆತನನ್ನು ಮೆಚ್ಚಿದನು. If you read 1 Samuel chapter 13 verse 14 and Acts 13 verse 22, ನೀವು 1 ಸಮುವೇಲ 13:14 ಮತ್ತು ಅಪೊಸ್ತಲ ಕೃತ್ಯಗಳು 13:22 ನೋಡುವುದಾದರೆ, God said, he was a man after my own heart. ದೇವರು ಹೇಳಿದನು, ಅವನು ನನಗೆ ಒಪ್ಪುವ ಮನುಷ್ಯನು. This we must get from the Lord in our own life also. ಇದನ್ನು ನಮ್ಮ ಜೀವಿತದಲ್ಲಿ ನಾವು ದೇವರಿಂದ ಪಡೆಯಬೇಕು. We should walk as David walked. ನಾವು ದಾವೀದನು ನಡೆದಂತೆ Should be ನಡೆಯಬೇಕು. a man or a woman after God's own heart. ದೇವರ ಹೃದಯದ ಹಿಂದಿರುವ ಪುರುಷನೋ ಸ್ತ್ರೀಯೋ ಆಗಿರಬೇಕು. Analyze our lives.
ನಮ್ಮ ಜೀವಿತವನ್ನು If ಪರೀಕ್ಷಿಸುವ. not, let us commit our lives right now before Him and cry unto Him. ಇಲ್ಲವಾದರೆ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟು ಆತನಿಗೆ Father, ಮೊರೆಯಿಡುವ. give me that grace. ತಂದೆಯೇ ನನಗೆ ಕೃಪೆಯನ್ನು When I ದಯಪಾಲಿಸು. got married to Brother D.G.S. Dinakaran in the year 1959, 1959ರಲ್ಲಿ ನಾನು DGS ದಿನಕರನ್ ರವರನ್ನು ಮದುವೆ I ಆದಾಗ was watching his life. ನಾನು ಅವರ ಜೀವಿತವನ್ನು He was ನೋಡಿದ್ದೇನೆ. just 24 years old. ಅವರು ಆಗ 24 But after ವರ್ಷದವರಾಗಿದ್ದರು. finishing our family prayer 6:30 a.m., he will go with his Bible and spend 2 hours reading the Word of God and talking to the Lord. 6:30ಗೆ ಕುಟುಂಬ ಪ್ರಾರ್ಥನೆಯನ್ನು ಮುಗಿಸಿ ಅವರು 2 ಗಂಟೆಗಳ ಕಾಲ ದೇವರೊಂದಿಗೆ ಮಾತನಾಡುತ್ತಾ ಸಮಯವನ್ನು ಕಳೆಯುತ್ತಿದ್ದರು. God was watching his life. ದೇವರು ಅವರ ಜೀವಿತವನ್ನು Even ನೋಡುತ್ತಿದ್ದರು. though we had to go through many struggles in our lives, ನಾವು ಅನೇಕ ಸಂಕಟಗಳಿಂದ ಹಾದು ಹೋಗುತ್ತಿದ್ದರು. 48 years God was with us, 48 ವರ್ಷಗಳ ಕಾಲ ದೇವರು ನಮ್ಮೊಂದಿಗೆ filled us ಇದ್ದನು. with his presence and led us in a beautiful way. ಆತನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ಅದ್ಭುತವಾಗಿ ನಡೆಸಿದನು. In the same way, my precious children of God, ಇದೇ ರೀತಿಯಲ್ಲಿ ನನ್ನ ಅಮೂಲ್ಯವಾದ ದೇವರ right ಮಕ್ಕಳೇ, now, if you want to be filled with the 9 fruits of the Spirit, give yourself to the Lord. ನೀವು ಪವಿತ್ರಾತ್ಮನ 9 ಫಲಗಳನ್ನು ಪಡೆಯಬೇಕಾದರೆ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿರಿ. Commit your lives before God ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿರಿ. and have Him as your Savior all the time. ಎಲ್ಲಾ ಸಮಯಗಳಲ್ಲಿ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. Second thing we read in 1 Corinthians chapter 6 verse 17, it says, "He who is joined with the Lord is one spirit with Him." ನಾವು 1 ಕೊರಿಂಥ 6:17ರಲ್ಲಿ ನೋಡುತ್ತೇವೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮನಾಗಿದ್ದಾನೆ. And John 5:39 says, ಯೋಹಾನ 5:39 ಹೇಳುತ್ತದೆ, "Search the scriptures, for in them you have eternal life." ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ. How we can receive this eternal life? ಹೇಗೆ ಈ ನಿತ್ಯ ಜೀವವನ್ನು ಪಡೆಯಬಹುದು? The more we read the Word of God, the more we will be filled with the presence of God. ನಾವು ಎಷ್ಟು ವಾಕ್ಯವನ್ನು ಓದುತ್ತೇವೋ ಅಷ್ಟು ದೇವರ ಪ್ರಸನ್ನತೆಯಿಂದ ತುಂಬುತ್ತೇವೆ. Because the Word of God says, God Himself is the Word of God. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ತಾನೇ ಆ If you ವಾಕ್ಯವಾಗಿದ್ದಾನೆ. read John chapter 1 verse 1, it says, God Himself is the Word of God. ಯೋಹಾನ 1:1ರಲ್ಲಿ ನೋಡುತ್ತೇವೆ, ಆ ವಾಕ್ಯವು ದೇವರಾಗಿತ್ತು. And Psalm 119 verse 162 says, I rejoice at your word as one who finds treasure. ಕೀರ್ತನೆಗಳು 119, 162 ಹೇಳುತ್ತದೆ, ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆಯೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. The person who will find treasure will rejoice. Oh, I have found out the treasure. ನಿಧಿಯನ್ನು ಪಡೆದವನು ಬಹಳ ಸಂತೋಷ ಪಡುತ್ತಾನೆ, ತನಗೆ ಆ ನಿಧಿ ದೊರಕಿತು ಎಂದು. The same way you will be rejoicing by reading the word of God and knowing the truths of the Lord. ನೀವು ಕೂಡ ಆತನ ವಾಕ್ಯವನ್ನು ಓದುತ್ತಾ ಆತನ ಸತ್ಯವನ್ನು ಕಂಡುಕೊಂಡು ಆನಂದ ಪಡುವವರಾಗಿದ್ದೀರಿ. In that way we have to seek the Lord, my friends. ಇದೇ ರೀತಿ ನೀವು ದೇವರನ್ನು ಹುಡುಕಬೇಕು. Only when you do that, the Lord will come and be with you and you can have a close communion with the Lord. ಹೀಗೆ ಮಾಡುವಾಗ ನೀವು ದೇವರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತದೆ. Jeremiah 15:16 says, Your words were found and I ate them. ಯೆರೆಮೀಯ 15:16 ಹೀಗೆ ಹೇಳುತ್ತದೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ಎಂದು. Yes, just like eating the food, we have to eat the word of God. ನಾವು ಆಹಾರವನ್ನು ಸೇವಿಸುವಂತೆಯೇ ನಾವು ದೇವರ ವಾಕ್ಯವನ್ನು ಸೇವಿಸಬೇಕು. Do we have such a desire to eat the word of God? ಆತನ ವಾಕ್ಯವನ್ನು ಸೇವಿಸಲು ನಮಗೆ ಅಂತ ಆಸೆ ಇದೆಯೋ? If you want to receive the blessings of God, being filled with the power of God, you have to do all these things. ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಮತ್ತು ದೇವರ ಶಕ್ತಿಯಿಂದ ತುಂಬಲ್ಪಡುವುದಕ್ಕಾಗಿ ನೀವು ಇವನ್ನೆಲ್ಲ ಮಾಡಬೇಕು. Your words were found and I ate them, and your word was to me the joy and rejoicing of my heart. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. In that way we have to read the word of God. ಈ ರೀತಿ ನಾವು ದೇವರ ವಾಕ್ಯವನ್ನು ಓದಬೇಕು. Not in the routine way. ವಾಡಿಕೆಯಾಗಿ ಅಲ್ಲ. I have to read the word of God. ಓ, ನಾನು ದೇವರ ವಾಕ್ಯವನ್ನು Let ಓದಬೇಕು. me open and read. ಆದ್ದರಿಂದ ತೆರೆದು Don't do ಓದುತ್ತೇನೆ. that. ಹೀಗೆ God is ಮಾಡಬೇಡಿ. watching your life. ದೇವರು ನಿಮ್ಮ ಜೀವಿತವನ್ನು You ನೋಡುತ್ತಿದ್ದಾನೆ. cannot cheat Him. ನೀವು ಮೋಸ ಮಾಡಲಾರಿರಿ. He knows your heart's desires. ನಿನ್ನ ಹೃದಯದ ಆಶೆಯನ್ನು If you ಬಲ್ಲನು. are sincerely reading the word of God, through the word, God will speak to you. ನೀವು ಪ್ರಾಮಾಣಿಕವಾಗಿ ದೇವರ ವಾಕ್ಯವನ್ನು ಓದುವುದಾದರೆ ಅದು ನಿಮ್ಮೊಂದಿಗೆ ಮಾತನಾಡುತ್ತದೆ. And you have to do one more thing.
ನೀವು ಮತ್ತೊಂದು ವಿಚಾರವನ್ನು ಮಾಡಬೇಕು. If you read Psalm 55 verse 17, ನೀವು ಕೀರ್ತನೆ 55:17 ಓದುವುದಾದರೆ David writes like this: ದಾವೀದನು ಹೀಗೆ ಬರೆಯುತ್ತಾನೆ, evening and morning and at noon I will pray and cry aloud, and he shall hear my voice. ಮುಂಜಾನೆ ಮಧ್ಯಾಹ್ನ ಮತ್ತು ಸಂಜೆಯ ವೇಳೆಯಲ್ಲಿ ಹಂಬಲಿಸುತ್ತಾ ಮೊರೆಯಿಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳುವನು. What a glorious life it is ಎಂತ ಮಹಿಮೆಯ ಜೀವಿತ ಇದು, to have communion with the Lord. ದೇವರೊಂದಿಗೆ ಸಂಸರ್ಗ ಹೊಂದಿರುವಂತದ್ದು. Morning, evening, noon time, he was going on talking to the Lord, having fellowship with the Lord. ಮುಂಜಾನೆ ಮಧ್ಯಾಹ್ನ ಸಂಜೆ ಎಂದದೆ ಅವನು ದೇವರೊಂದಿಗೆ ಮಾತನಾಡುತ್ತಿದ್ದಾನೆ, ದೇವರೊಂದಿಗೆ My ಅನ್ಯೋನ್ಯವಾಗಿದ್ದಾನೆ. friends, how much time you spend in the presence of God in prayer? ದೇವರಲ್ಲಿ ಪ್ರಾರ್ಥಿಸುತ್ತಾ ಎಷ್ಟು ಸಮಯವನ್ನು ಕಳೆದಿರುವೆ? The more you pray, the more you can be filled with the presence of God in a beautiful way. ನಾವು ಎಷ್ಟು ಹೆಚ್ಚಾಗಿ ಪ್ರಾರ್ಥಿಸುತ್ತೇವೋ ಅಷ್ಟು ಸುಂದರವಾಗಿ ದೇವರ ಪ್ರಸನ್ನತೆಯಲ್ಲಿ ತುಂಬಲ್ಪಡುತ್ತೇವೆ. Oh, I have experienced beautiful things in my life. ನಾನು ನನ್ನ ಜೀವಿತದಲ್ಲಿ ಬಹಳ ಸುಂದರವಾದ ವಿಚಾರಗಳನ್ನು ಕಂಡುಕೊಂಡಿದ್ದೇನೆ. Lord, fill me with the Holy Spirit. ದೇವರು ಪವಿತ್ರಾತ್ಮನ ಅಭಿಷೇಕ ನೀಡಿದನು. All God's abundant blessings will be upon you. ದೇವರ ಅಪಾರವಾದ ಆಶೀರ್ವಾದಗಳು ನಿಮ್ಮೊಂದಿಗಿರುವವು. David sought him diligently. ದಾವೀದನು ಶ್ರದ್ಧೆಯಿಂದ ದೇವರನ್ನು ಹುಡುಕಿದನು. Psalm 63:1, he says, O God, you are my God, early will I seek you, my soul thirsts for you. ಕೀರ್ತನೆ 63:1 ದಾವೀದನು ಹೇಳುತ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ, ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. If you want to be blessed with the things of the glorious Lord, you have to do all these things. ಮಹಿಮೆಯುಳ್ಳ ದೇವರಿಂದ ಈ ಎಲ್ಲಾ ವಿಚಾರಗಳಲ್ಲಿ ಆಶೀರ್ವಾದ ಹೊಂದಬೇಕಾದರೆ Oh ನೀವು ಇದನ್ನು God, you are ಮಾಡಬೇಕು. my God, early will I seek you. ಓ ದೇವರೇ ನೀನೇ ನನ್ನ ದೇವರು, ನಾನು ಕುತೂಹಲದಿಂದ ನಿನ್ನನ್ನು My ಎದುರು precious ನೋಡುತ್ತೇನೆ. friends, young people with a thirst, with a real thirst, seek him, and you will also be blessed like David. ನನ್ನ ಪ್ರಿಯ ಸ್ನೇಹಿತರೆ, ಯವನಸ್ಥರೇ, ಹೀಗೆ ನೀವು ದೇವರನ್ನು ಕುತೂಹಲದಿಂದ ಹುಡುಕಿರಿ, ಆಗ ದಾವೀದನಂತೆ ನಿಮ್ಮನ್ನು ದೇವರು ಆಶೀರ್ವದಿಸುವನು. People say, I don't have sleep, I'm not able to sleep, that's why I'm not well. All those things they are saying right now. ಈ ದಿನಗಳಲ್ಲಿ ಜನರು ಹೇಳುತ್ತಾರೆ, ನನಗೆ ಸರಿಯಾಗಿ ನಿದ್ದೆ ಬಾರದ ಕಾರಣ ನನಗೆ ಅನಾರೋಗ್ಯ ಇದೆ. But see what David do. ಆದರೆ ದಾವೀದನು ಏನು ಮಾಡುತ್ತಾನೆ ನೋಡಿರಿ, He remembered God in his bed also. ತನ್ನ ಮಲಗುವ ಹಾಸಿಗೆಯಲ್ಲಿಯೂ ದೇವರನ್ನು ನೆನೆಸುತ್ತಾನೆ. Psalm 63 verse 6 says, ಕೀರ್ತನೆಗಳು 63:6 ಹೀಗೆ ಹೇಳುತ್ತದೆ, When I remember you, God, on my bed, I meditate on you in the night watches. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. To whom the Lord will give good sleep? ಯಾರಿಗೆ ದೇವರು ಒಳ್ಳೆ ನಿದ್ದೆ ಕೊಡುತ್ತಾನೆ? Those who are in the presence of God. ಯಾರು ದೇವರ ಸನ್ನಿಧಿಯಲ್ಲಿರುತ್ತಾರೋ ಅವರಿಗೆ. Even in your sleep, you can be in his presence. ನಿದ್ರಿಸುವಾಗಲೂ ನಾವು ಆತನ ಪ್ರಸನ್ನತೆಯಲ್ಲಿರಬಹುದು. Having a close communion with the Lord. ದೇವರೊಂದಿಗಿನ ಆತ್ಮೀಯ ಸಂಸರ್ಗ. And doing what all he likes. ಆತನಿಗೆ ಮೆಚ್ಚುಗೆಯಾದ ವಿಚಾರಗಳನ್ನು ಮಾಡುವುದು. Leading a pleasing life before him. ಆತನಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ನಡೆಸುವುದು. As David had the experience, you can also have that experience. ದಾವೀದನ ಅನುಭವವನ್ನು ನೀವು ಕೂಡ ಪಡೆದುಕೊಳ್ಳಬಹುದು. You can be united with him at all times. ನೀವು ದೇವರೊಂದಿಗೆ ಸದಾ ಒಂದಾಗಿರಬಹುದು. And thirdly, what we have to do to receive this blessing. ಮೂರನೆಯದಾಗಿ ಈ ಆಶೀರ್ವಾದಗಳನ್ನು ಪಡೆಯಲು ನಾವೇನು ಮಾಡಬೇಕು? Isaiah 55 verse 1 says, everyone who thirsts come to the waters. ಏಷಾಯ 55:1 ಹೀಗೆ ಹೇಳುತ್ತದೆ, ಬಾಯಾರಿದ ಸಕಲ ಜನರು ನೀರಿನ ಬಳಿಗೆ We ಬರುವರು. have to have a thirst to receive God's abundant blessing, the secrets of God's abundant blessing, the blessings of God by receiving the Holy Spirit and the gifts of the Holy Spirit and the 9 fruits of the Spirit. ಹೀಗೆ ದೇವರ ಆಶೀರ್ವಾದಗಳನ್ನು ಪಡೆಯಲು ಬಾಯಾರಿದವರಾಗಿರಿ, ಪವಿತ್ರಾತ್ಮನನ್ನು, ಪವಿತ್ರಾತ್ಮನ ವರಗಳನ್ನು, ಪವಿತ್ರಾತ್ಮನ 9 ಫಲಗಳನ್ನು ಪಡೆಯುವುದಕ್ಕಾಗಿ. This is very, very important. ಇದು ಬಹಳ ಪ್ರಾಮುಖ್ಯವಾದುದು. John 7:37 and 38 says, ಯೋಹಾನ 7:37-38 ಹೀಗೆ ಹೇಳುತ್ತದೆ, If anyone thirsts, let him come to me and drink. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. The Lord Jesus Christ says. ಯೇಸು ತಾನೇ ಹೀಗೆ ಹೇಳುತ್ತಾನೆ. He says like that. ಆತನು ಹೀಗೆ ಹೇಳುತ್ತಾನೆ, Come unto me. ನನ್ನ ಬಳಿಗೆ ಬನ್ನಿರಿ, Let him drink. ಕುಡಿಯಿರಿ. And verse 38 says, ವಚನ 38 ಹೇಳುತ್ತದೆ, He who believes in me, as the scripture has said, out of his heart flows rivers of living water. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. And verse 39 says,
He spoke concerning the Holy Spirit, ವಚನ 39 ಹೇಳುತ್ತದೆ, ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು, whom those believing in him would receive. ಆತನನ್ನು ನಂಬಿದವರು ಅದನ್ನು ಹೊಂದುವರು. So, we have to be filled with the power of the Holy Spirit. ಆದ್ದರಿಂದ ನಾವು ದೇವರ ಶಕ್ತಿಯಿಂದ ತುಂಬಲ್ಪಡಬೇಕು. If we have the thirst to receive it, the Lord will supply that need. ನಾವು ಅದನ್ನು ಪಡೆಯುವುದಕ್ಕೆ ಬಾಯಾರಿರುವುದಾದರೆ ದೇವರು ಅದನ್ನು ಕೊಡುವನು. Life of Jesus Christ is a beautiful model to all of us. ಯೇಸುವಿನ ಜೀವಿತವು ನಮಗೆಲ್ಲರಿಗೂ ಮಾದರಿಯಾಗಿದೆ. According to 1 Peter chapter 2 verse 21. 1 ಪೇತ್ರ 2:21ನೇ ವಚನ ಇದನ್ನು ಹೇಳುತ್ತದೆ. If you read Acts 10:38, ನೀವು ಅಪೊಸ್ತಲ ಕೃತ್ಯಗಳು 10:38 ನೋಡುವುದಾದರೆ, God anointed Jesus of Nazareth himself with the Holy Spirit and with power, who went about doing good and healing all who are oppressed by the devil, for God was with him. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. Precious friends, we have to seek this blessing. ಅಮೂಲ್ಯವಾದ ಸ್ನೇಹಿತರೆ, ನಾವು ಕೂಡ ಈ ಆಶೀರ್ವಾದಗಳನ್ನು Wait ಪಡೆದುಕೊಳ್ಳಬೇಕು. at the feet of God. ಆತನ ಪಾದ ಸನ್ನಿಧಿಯಲ್ಲಿ The ಕಾದುಕೊಂಡಿರಿ. Lord also received this experience. ಯೇಸು ಕೂಡ ಇದನ್ನು ಅನುಭವಿಸಿದನು. And also his disciples, if you read Acts chapter 1 verse 5, the Lord says, wait at the feet of God and you will be blessed with the power of God. ಹಾಗೆ ಶಿಷ್ಯರು ಕೂಡ ಅಪೊಸ್ತಲ ಕೃತ್ಯಗಳು 1:5 ನಾವು ನೋಡುತ್ತೇವೆ, ನೀವು ವಾಗ್ದಾನಕ್ಕೆ ಕಾದುಕೊಂಡಿರುವುದಾದರೆ ನೀವು ಅದನ್ನು ಪಡೆಯುವಿರಿ. They were confused, they were worried because Jesus was gone. ಯೇಸು ಇಲ್ಲದೆ ಹೋದದ್ದರಿಂದ ಅವರು ಗೊಂದಲಕ್ಕೂ ಚಿಂತೆಗೂ ಒಳಗಾದರು. But if you read Acts chapter 1 verse 14, ಅಪೊಸ್ತಲ ಕೃತ್ಯಗಳು 1:14 ನೋಡುವುದಾದರೆ, nearly 120 of them, those who are with Jesus, were gathered together with one accord, they prayed. ಯೇಸುವಿನೊಂದಿಗೆ ಕೂಡಿದ 120 ಜನರು ಏಕಮನಸ್ಸಾಗಿ ದೇವರಲ್ಲಿ ಪ್ರಾರ್ಥಿಸಿದರು. As they prayed, according to Acts chapter 2, they all were filled with the power of God, with the Holy Spirit. ಅಧ್ಯಾಯ 2ರಲ್ಲಿ ನೋಡುತ್ತೇವೆ, ಅವರು ಬೇಡಿಕೊಂಡಂತೆ ಪವಿತ್ರಾತ್ಮ ವರವನ್ನು ಹೊಂದಿದರು. Because they received the Holy Spirit, what happened? ಪವಿತ್ರಾತ್ಮನನ್ನು ಪಡೆದದ್ದರಿಂದ ಏನಾಯಿತು? If you read 2 Corinthians chapter 3 verses 17 and 18, ನಾವು 1 ಕೊರಿಂಥ 3:17 ಮತ್ತು 18 we will ಓದುವುದಾದರೆ, be transformed into the same image from glory to glory, just as by the Spirit of the Lord. ನಾವು ಬದಲಾಗುತ್ತಾ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಕರ್ತನ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. We will be transformed like Jesus. ಬದಲಾಗುತ್ತಾ ಯೇಸುವಿನಂತೆ ಆಗುತ್ತೇವೆ. A glorious life. ಮಹಿಮೆಯುಳ್ಳ ಜೀವಿತ. This is the foundation we should have. ಈ ಅಡಿಪಾಯ ನಮ್ಮಲ್ಲಿರಬೇಕು. My husband was reading the word of God, as I said, even when he was very young. ನನ್ನ ಗಂಡ ಯವನಸ್ಥರಾಗಿರುವಾಗಲೇ ಬಹಳವಾಗಿ ದೇವರ ವಾಕ್ಯವನ್ನು ಓದುತ್ತಿದ್ದರು. As he was reading, one day he came across the verse Acts 10:38. ಹೀಗೆ ಓದುತ್ತಿದ್ದಾಗ ಅಪೊಸ್ತಲ ಕೃತ್ಯಗಳು 10:38ನೇ ವಚನ ದೊರಕಿತು. He said, when Jesus had to be filled with the Holy Spirit, how much more I should receive the power of God. ಅವರು ಹೇಳಿದರು, ನಮ್ಮ ಯೇಸುವೆ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿರುವುದಾದರೆ ನಾನು ಎಷ್ಟು ಆತುರದಿಂದ ಕಾಯಬೇಕು. 7 years he was going on praying and praying and praying, Lord, when will you fill me with the Holy Spirit? 7 ವರ್ಷಗಳ ಕಾಲ ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಪದೇ ಪದೇ ಬೇಡುತ್ತಿದ್ದರು. The Lord filled him in a marvelous way one night. ಒಂದು ರಾತ್ರಿ ಅವರನ್ನು ದೇವರು ಅದ್ಭುತವಾಗಿ ಅಭಿಷೇಕಿಸಿದನು. And after that, he didn't stop with that. ನಂತರ ಅವರು ಅದನ್ನು ಬಿಟ್ಟು ಬಿಡಲಿಲ್ಲ. He read the word of God. ವಾಕ್ಯವನ್ನು ಓದುತ್ತಾ ಹೋದರು. He never said, oh, that's enough, I have received the power of God. ದೇವರ ಶಕ್ತಿ ದೊರಕಿದೆ, ನನಗೆ ಇನ್ನು ವಾಕ್ಯದ ಅಗತ್ಯವಿಲ್ಲ ಅಂದುಕೊಳ್ಳಲಿಲ್ಲ. As he was reading, he read the life of all the disciples and about Jesus himself. ಅವರು ಓದುತ್ತಾ ಎಲ್ಲ ಶಿಷ್ಯರ ಬಗ್ಗೆ ಮತ್ತು ಯೇಸುವಿನ ಜೀವಿತದ ಬಗ್ಗೆ ಕಂಡುಕೊಂಡರು. How they were filled with the power of God. ಹೇಗೆ ಬಲದಿಂದ ತುಂಬಿಸಲ್ಪಟ್ಟರು And the gifts of the Holy Spirit. ಮತ್ತು ಪವಿತ್ರಾತ್ಮ ವರಗಳಿಂದ And the fruits of the Holy Spirit. ಮತ್ತು ಪವಿತ್ರಾತ್ಮ ಫಲಗಳಿಂದ They all started to shine for the glory of God. ಅವರು ದೇವರಿಗಾಗಿ ಹೊಳೆಯಲು ಪ್ರಾರಂಭಿಸಿದರು. This is how you and I should pray and receive all God's abundant blessings by spending time at His presence. ನಾವು ಹೀಗೆ ಆತನ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವ ಮೂಲಕ ಈ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕು. Seeking Him with all our hearts ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕಿರಿ. and having a close communion with the Lord. ದೇವರೊಂದಿಗೆ ಆತ್ಮೀಯ ಸಂಸರ್ಗ ಹೊಂದಿದವರಾಗಿರಿ. My friends, ನನ್ನ ಸ್ನೇಹಿತರೆ, may the Lord give you this blessing. ದೇವರು ನಿಮಗೆ ಈ ಆಶೀರ್ವಾದವನ್ನು ಕೊಡಲಿ. Let us all look to Him and ask the Lord to fill us also with the same experiences. ಈ ಅನುಭವದಿಂದ ತುಂಬಿಸಲ್ಪಡುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವ. Shall we pray? ನಾವು ಪ್ರಾರ್ಥಿಸುವ. Our precious Heavenly Father,
Thank you, Lord, for the wonderful presence. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಸಾನ್ನಿಧ್ಯಕ್ಕಾಗಿ ನಿನಗೆ ಸ್ತೋತ್ರ. We are in your presence, O Father. ತಂದೆಯೇ, ನಾವು ನಿನ್ನ Look ಸನ್ನಿಧಿಯಲ್ಲಿದ್ದೇವೆ. to the hearts of your children. ನಿನ್ನ ಮಕ್ಕಳ ಹೃದಯವನ್ನು ನೋಡು. Those who want to have a close communion with the Lord, Lord, teach them your ways. ನಿನ್ನೊಂದಿಗೆ ಆತ್ಮೀಯ ಸಂಸರ್ಗ ಹೊಂದಲು ಬಯಸುವವರಿಗೆ ನಿನ್ನ ಮಾರ್ಗವನ್ನು Keep ತೋರಿಸು. your eyes upon them and counsel them and let them have a close communion with you. ಅವರನ್ನು ನೋಡಿ ಮಾರ್ಗದರ್ಶಿಸಿ ಅವರು ನಿನ್ನೊಂದಿಗೆ ಆತ್ಮೀಯ ಸಂಸರ್ಗ ಹೊಂದುವಂತೆ ಮಾಡು. Right now, touch their hearts, O Father. ಈಗಲೇ ಅವರ ಹೃದಯಗಳನ್ನು ಮುಟ್ಟು. Let them have a close communion by spending time with you in prayer, ನಿನ್ನಲ್ಲಿ ಪ್ರಾರ್ಥಿಸುತ್ತಾ ನಿನ್ನೊಂದಿಗೆ ಆತ್ಮೀಯ ಸಂಬಂಧ ಹೊಂದುವಂತೆ ಮಾಡು. in reading the Word of God. ವಾಕ್ಯವನ್ನು ಓದುವ ಮೂಲಕ Let them all open their hearts and accept you as their Savior. ಅವರು ತಮ್ಮ ಹೃದಯಗಳನ್ನು ತೆರೆದು ನಿನ್ನನ್ನೇ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವಂತೆ Right now, give them the grace, Lord. ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸು. Let them all love you with all their heart, Master. ಸಂಪೂರ್ಣ ಹೃದಯದೊಂದಿಗೆ ಅವರು ನಿನ್ನನ್ನು ಪ್ರೀತಿಸಲಿ. Give them the desire to obey your word, to read your word, to do according to your word, and help them to have a close communion with you through that, O Father. ನಿನ್ನ ವಾಕ್ಯಕ್ಕೆ ವಿಧೇಯರಾಗುವ, ಅದನ್ನು ಓದುವ, ಅದರ ಪ್ರಕಾರ ನಡೆಯುವ ಮತ್ತು ಇದರಿಂದ ನಿನ್ನೊಂದಿಗೆ ಆತ್ಮೀಯ ಸಂಸರ್ಗವನ್ನು ಹೊಂದಿಕೊಳ್ಳುವಂತ ಕೃಪೆ ನೀಡು. Draw everyone to come closer to you. ಎಲ್ಲರನ್ನೂ ನಿನ್ನ ಕಡೆಗೆ ಸೆಳೆದುಕೋ. Draw them near you, O Father. ಎಲ್ಲರನ್ನೂ ನಿನ್ನ ಕಡೆಗೆ ಎಳೆದುಕೋ. Especially touch the hearts of the young people. ವಿಶೇಷವಾಗಿ ಯವನಸರ ಹೃದಯಗಳನ್ನು Let ಮುಟ್ಟು. them not follow your ways. ಅವರು ನಿನ್ನನ್ನು ಹಿಂಬಾಲಿಸಲಿ. Lord, do a miracle. ದೇವರೇ, ಅದ್ಭುತ ಮಾಡು. Do a miracle. ಅದ್ಭುತವನ್ನು ಮಾಡು. Right now, draw them closer to you. ಈಗಲೇ ಅವರನ್ನು ನಿನ್ನ ಬಳಿಗೆ ಎಳೆದುಕೋ. Let them become your children. ಅವರು ನಿನ್ನ ಮಕ್ಕಳಾಗಲಿ. Let them call you Abba, Father. ಅವರು ನಿನ್ನನ್ನು ಅಪ್ಪ, ತಂದೆಯೇ ಎಂದು And ಕರೆಯಲಿ. let them have unity with you. ಅವರು ನಿನ್ನೊಂದಿಗೆ ಒಂದಾಗಲಿ. Do this miracle right now. ಈ ಅದ್ಭುತವನ್ನು ಈಗಲೇ Give ಮಾಡು. them grace to have the desire to read the Word of God and to spend time at your presence. ನಿನ್ನ ವಾಕ್ಯಗಳನ್ನು ಓದುತ್ತಾ ನಿನ್ನ ಸಾನ್ನಿಧ್ಯದಲ್ಲಿ ಸಮಯವನ್ನು ಕಳೆಯುವಂತೆ ಮಾಡು. As they do it, Lord, teach them your ways. ಅವರು ಹೀಗೆ ಮಾಡುವಾಗ ಅವರಿಗೆ ನಿನ್ನ ಮಾರ್ಗವನ್ನು ತೋರಿಸು. Teach them how to grow in you, O Father. ನಿನ್ನಲ್ಲಿ ಹೇಗೆ ಬೆಳೆಯುವುದು ಎಂಬುದನ್ನು ಅವರಿಗೆ ತೋರಿಸು. Father, teach them, Lord. ತಂದೆಯೇ, ಅವರಿಗೆ Let ಕಲಿಸು. them be drawn to thee all the time. ನಿನ್ನ ಬಳಿಗೆ ಸೆಳೆದುಕೊಂಡು ಬರಲಿ. No one should go astray. ಯಾರು ನಾಶವಾಗಬಾರದು. As you drew Saul to Paul, Lord, touch the hearts of all the people who are living like Saul. ನೀನು ಸೌಲನನ್ನು ಪೌಲನನ್ನಾಗಿ ಮಾಡಿದಂತೆ ಅಂತ ಜೀವಿತವನ್ನು ನಡೆಸುತ್ತಿದ್ದವರನ್ನು ನೀನು ಬದಲಾಯಿಸು. Touch their hearts right now. ಅವರ ಹೃದಯವನ್ನು ಮುಟ್ಟು. Let them be drawn to thee. ಅವರು ನಿನ್ನ ಬಳಿಗೆ Let ಬರಲಿ. them come closer to you like David, ದಾವೀದನಂತೆ ನಿನ್ನ ಬಳಿಗೆ ಬರಲಿ. like Paul. ಪೌಲನಂತೆ Let them become your beloved children right now. ಅವರು ನಿನ್ನ ಪ್ರೀತಿಯ ಮಕ್ಕಳಾಗಲಿ. And Father, ತಂದೆಯೇ, those who have the thirst to receive the power of God, supply this need right now. ದೇವರ ಬಲವನ್ನು ಹೊಂದಲು ಬಾಯಾರಿದವರಿಗೆ ಅದನ್ನು ಈಗಲೇ ದಯಪಾಲಿಸು. You have said, ask and it shall be given unto you. ನೀನು ಹೇಳಿದ್ದಿ, ಬೇಡಿರಿ ನಿಮಗೆ ಅದು ಕೊಡಲ್ಪಡುವುದು. As they are asking right now, ಅವರು ಈಗ ಕೇಳಿಕೊಳ್ಳುವಾಗ fill me, Lord, with the Holy Spirit ಅವರನ್ನು ಪವಿತ್ರಾತ್ಮನಿಂದ and ಅಭಿಷೇಕಿಸು with the power of God. ಮತ್ತು ದೇವರ ಬಲದಿಂದ Fill them, Father. ತುಂಬಿಸು ತಂದೆಯೇ. Fill them, Lord. ತುಂಬಿಸು ದೇವರೇ. Fill every one of them. ಎಲ್ಲರನ್ನು ತುಂಬಿಸು. Right now, let them receive the power of God in a mighty way ಅವರು ಅದ್ಭುತವಾಗಿ ದೇವರ ಬಲವನ್ನು ಹೊಂದಿಕೊಳ್ಳಲಿ. and use them for your glory. ನಿನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸು. Father, let their lives be transformed like you. ಅವರು ಬದಲಾಗಿ ನಿನ್ನಂತಾಗಲಿ. Hallelujah. Hallelujah. As you are doing that, ನೀನು ಹೀಗೆ ಮಾಡುವಾಗ we give glory to your name. ನಾವು ನಿನ್ನ ನಾಮಕ್ಕೆ ಮಹಿಮೆ Thank ಸಲ್ಲಿಸುತ್ತೇವೆ. you, Lord. ಸ್ತೋತ್ರ ದೇವರೇ. Thank you, Lord, ಸ್ತೋತ್ರ for ದೇವರೇ. drawing many people closer to you. ನಿನ್ನ ಬಳಿಗೆ ಅನೇಕರನ್ನು ತರುವುದಕ್ಕಾಗಿ. Hallelujah. Hallelujah. Thank you, Father. ಸ್ತೋತ್ರ ತಂದೆ. Right now, you are drawing your people closer to you ಈಗಲೇ ನಿನ್ನ ಮಕ್ಕಳು ನಿನ್ನ ಬಳಿಗೆ and ಬರುವುದಕ್ಕಾಗಿ supply all these needs. ಈ ಎಲ್ಲ ಅಗತ್ಯಗಳನ್ನು And let ಪೂರೈಸು. them all do your ministry with the power of God. ನಿನ್ನ ಬಲದೊಂದಿಗೆ ಅವರು ನಿನ್ನ ಸೇವೆಯನ್ನು ಮಾಡಲಿ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ We give ದೇವರೇ. you all the glory. ನಿನಗೆ ಮಹಿಮೆ In ಆಗಲಿ. Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Amen.